ಸರ್ ನಮಸ್ತೆ. ನೀವು ಬೆಳಗಾವಿಯಿಂದ ಈ ಒಂದು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀರಾ ಹಾಸನಕ್ಕೆ. ಇದರಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗ್ತಾಯಿದೆ ಮತ್ತು ಇಲ್ಲಿನ ಒಂದು ಪರಿಸರ ಹೇಗೆ ಅನ್ನಿಸ್ತಾ ಇದೆ ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ, ಮತ್ತು ಥಿಯಾಸಫಿ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡಿ. ಓಂ ಗುರುಭ್ಯೋ ನಮಃ. ಎಲ್ಲ ಮಹಿಳೆಯರಿಗೆ ತಿಳಿಸುವಂಥ ವಿಷಯ, ಯಾವ ಥಿಯಾಸಫಿಕಲ್ ಫೆಡರೇಷನ್ ಈ ಹಾಸನದಲ್ಲಿ ನಡೆದಂಥ ಈ ಥರ ಒಂದು ಅನುಭವಗಳು ಇದೇ ವರ್ಷ ಹೊಸದಾಗಿ ನಾವು ಈ ಬೆಳಗಾವಿ ಜಿಲ್ಲೆಯಿಂದ ಈ ಒಂದು ಸಭೆಗೆ ನಾವು ಬಂದದ್ದು. ನಮಗೆ ಅನಿಸಿದ್ದತ್ತಂದ್ರೆ ಈಗಾಗಲೇ ನಾವು ಸುಮಾರು ಒಂದು 40-50 ವರ್ಷದಿಂದ ಬೇರೆ ಬೇರೆ ನಮ್ಮ ಸಂಪ್ರದಾಯಗಳಲ್ಲಿ, ಯಾವ ಅಧ್ಯಾತ್ಮದ ಸಂಪ್ರದಾಯಗಳಲ್ಲಿ ನಾವು ಈಗಾಗಲೇ ಬೆಳೆದು ಬಂದ ಅದರ ಅನುಭವಗಳನ್ನ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ವಿಶೇಷ ಏನಾಯಿತು ಅಂತ ನಮಗೂ ಒಂದು ಆಸಕ್ತಿ. ಇದೇ ಪ್ರಕಾರ ಇದರ ಬ್ರ್ಯಾಂಚ್ ಅಂದರೆ ಇದರ ಉಪಶಾಖೆಯಾದಂಥ ಹುಕ್ಕೇರಿಯಲ್ಲಿ ನಾವು ಆಗಾಗ ಭಾಗವಹಿಸಿ ಅವರು ಕೂಡ ನಾವು ಆನಂದವನ್ನು ಹಂಚಿಕೊಂಡು ಅವರ ಆನಂದವನ್ನು ನಾವು ತೆಗೆದುಕೊಳ್ಳುವಂಥ ಒಂದು ರೂಢಿಯನ್ನು ಇಟ್ಕೊಂಡು ಈಗ ಬಂದಿದ್ದೇವೆ. ಈಗಿನ ಒಂದು ಸದ್ಯ ಪರಿಸ್ಥಿತಿ ನೋಡಿದರೆ ನಾವು ತಿಳಿದುಕೊಂಡ ಹಾಗೆ ಥಿಯಾಸಫಿಕಲ್ ಫೆಡರೇಷನ್ ಅಂದರೆ ಇದು ಯಾವುದೋ ಒಂದು ಮೂಲೆಯಲ್ಲಿ ಐತಿ, ಇದರಲ್ಲಿ ಯಾರೂ ನಮ್ಮ ಮಂದಿ ಹೆಚ್ಚಿಲ್ಲ, ಮತ್ತು ಇದು ಭಾಳ ಬೆಳಕಿಗೆ ಬಂದಿಲ್ಲ, ಮತ್ತು ಇವರು ಏನು ಈ ಥರದ ಆಳ ಮತ್ತು ಅಗಲ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರ್ಕಿಲ್ಲ. ಆದರೆ ಇವತ್ತು ನಾವು ನೋಡಿದವಂತಂದ್ರೆ ಯಾರು ಸ್ವಾಮಿ ಶಿವಾನಂದರವರು ಸ್ಕೇಶ್ ವಿಶಾಲವಾದಂಥ ಒಂದು ಅಧ್ಯಾತ್ಮದ ನಿಲುವನ್ನು ವ್ಯಕ್ತ ಮಾಡಿದಾರೋ, ಶ್ರೀಮನ್ನ ನಿಜಗುಣ ಶಿವಗಳು ಏನು ವ್ಯಕ್ತ ಮಾಡಿದಾರೋ, ಸಿದ್ಧಾರೂಢರು ಏನು ವ್ಯಕ್ತ ಮಾಡಿದಾರೋ, ಭಗವದ್ಗೀತಾ ಏನು ವ್ಯಕ್ತ ಮಾಡಿತು, ಮತ್ತು ಆಮೇಲೆ ರಾಮಕೃಷ್ಣ ಪರಮಹಂಸರು ಏನು ತಮ್ಮ ಅನುಭವಗಳನ್ನು ಹೇಳಿದಂಥ ಈ ಜಗತ್ತಿಗೆ ಹೇಳಿದಾರೋ ಅದೇ ಪ್ರಕಾರನ ಅದೇ ಹಾದಿಯಲ್ಲಿನ ಇದು ಐತಿ ಅನ್ನುವಂಥ ಅನುಭವಕ್ಕೆ ನಮ್ಗೆ ಈಗಾಗಲೇ ಬಂದೈತಿ. ಮತ್ತು ಇಲ್ಲಿ ಹೆಚ್ಚು ಮಾತಿಗೆ ಅವಕಾಶ ಇಲ್ಲದನ ಇಲ್ಲಿ ಕ್ರಿಯಾಕ್ಕೆ ಹೆಚ್ಚು ಅವಕಾಶ ಐತಿ. ಕ್ರಿಯಾನೂ ಬಿಟ್ಟು ತಮ್ಮ ಅರಿವಿನೊಳಗೆ ಇರಬೇಕು, ಆ ಅರಿವಿನಿಂದ ಬಿಟ್ಟು ಮತ್ತು ಮೌನದಲ್ಲಿರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇವತ್ತು ನಾವು ಕಂಡುಕೊಂಡೆವು. ಅದು ಜ್ಞಾನ ಅಂದ್ರೆ ಹೀಗೈತಿಲ್ಲ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಎಲ್ಲರೊಳಗೊಂದು ನುಡಿಗಲ್ತು ವಿದ್ಯೆಯೇ ಪರ್ವತವೇ ಆದ ಸರ್ವಜ್ಞ. ಅದಕ್ಕೆ ಜ್ಞಾನ ನಮಗೆ ಮುಗಿದೈತೆ ಅನ್ನೋದಿಲ್ಲ, ಅದಕ್ಕೆ ಎಲ್ಲರೊಳಗೊಂದು ಎಲ್ಲ ಸಂಪ್ರದಾಯಗಳಿಂದ ಒಂದೊಂದು ನುಡಿ ಕಲಿತು ನಾವು ಒಂದು ಅನುಭವವನ್ನು ಪಡ್ಕೋಬೇಕಾಗ್ತೈತಿ. ಅದಕ್ಕೆ ಒಬ್ಬರು ಸಾಮಾನ್ಯ ವ್ಯಕ್ತಿಗಳನ್ನ ನನಗೊಂದು ಮಾತಾಡೋದ್ನಾಗ ಹೇಳಿದ್ರು, ಅದು ಭಾಳ ನನಗೆ ಮನಸ್ಸಿಗೆ ಅದು ಒತ್ಕೊಂಡದ. ಏನಪ್ಪ ಅಂತಂದ್ರೆ ನಾಳೆ ನಮ್ಮದು ಸಾವು ಆಯ್ತಂದ್ರೆ ಇವತ್ತು ನಾವು ಕಲಿಬೇಕು. ಇದು ನನಗೆ ಭಾಳ ಪಸಂದ್ ಅನ್ನಿಸ್ತು. ನಾಳೆ ಸಾವು ಆಯ್ತಂದ್ರೆ ಇವತ್ತು ನಾವು ವಿದ್ಯಾರ್ಥಿಗಳಾಗಬೇಕು. ಅಂದ್ರೆ ಈ ಜ್ಞಾನಾರ್ಜನೆ ಅನ್ನೋದು ಮುಗಿದಿಲ್ಲ. ಎಲ್ಲಿವರೆಗೆ ಮುಗಿದಿಲ್ಲ ಅಂದ್ರೆ ಈ ಜೀವ ಭಾವ ಯಾವಾಗ ಹೋಗ್ತೈತಿ ಸಂಪೂರ್ಣವಾಗಿ ಅವಾಗ ಅದು ಮುಗಿತೈತಿ, ಅಥವಾ ಈ ಶರೀರದ ನಾವು ಯಾವಾಗ ತ್ಯಾಗ ಮಾಡ್ತೇವೋ ಅವಾಗ ಮುಗಿತೈತಿ. ಅದಕ್ಕೆ ಜೀವ ಭಾವ ಹೋಗಿ ಆ ಶಿವಭಾವನೆಯಲ್ಲಿ ಅಥವಾ ಆತ್ಮಚೈತನ್ಯದಲ್ಲಿ ನಾವು ಯಾವಾಗ ಐಕ್ಯ ಆಗ್ತಾವೋ ಆವತ್ತಿಗೆ ಇದರದ ಕ್ರಿಯಾ ಅಥವಾ ನಾವು ಜ್ಞಾನಾರ್ಜನೆ ಮಾಡಿಕೊಳ್ಳುವಂಥ ಒಂದು ಸಾಧನೆ ಮುಕ್ತಾಯ ಆಗ್ತದೆ. ಅಲ್ಲಿವರೆಗೆ ಇದು ನಿರಂತರ ಮೆನ್ ಮೇ ಗೋ ಆ್ಯಂಡ್ ಮೆನ್ ಮೇ ಕಮ್, ಐ ಗೋ ಫಾರ್ ಎವರ್. ಅಂದರೆ ಯಾರು ಬರಲಿ ಮತ್ತು ಹೋಗಲಿ, ನನ್ನ ಸಾಧನೆ ಮಾತ್ರ ಯಾವತ್ತೂ ನಿರಂತರವಾಗಿ ಇರಬೇಕು ಅನ್ನುವಂಥ ಅನುಭವ ನಮ್ಗೆ ಈಗಾಗಲೇ ಬಂದೈತಿ. ಅದನ್ನು ನಾವು ಮುಂದೆ ಸಾಧಿಸ್ಕೊಂಡು ಹೋಗ್ಬೇಕನ್ನುವಂಥ ಮನೋಭಾವದಾಗ ಅದೆವು. ಅದಕ್ಕೆ ಸದ್ಗುರುನಾಥ ನಮಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಅರ್ಪಣೆ ಮಾಡ್ತೀನಿ. ಓಂ ತತ್ಸತ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ತಾವು ಬೆಂಗಳೂರಿಂದ ಬಂದಿದ್ದೀರಾ. ಇಲ್ಲಿ ಹಾಸನದಲ್ಲಿ ಥಿಯಾಸಫಿಕಲ್ ಸೊಸೈಟಿನಲ್ಲಿ ಈ ಒಂದು ಫಂಕ್ಷನ್ನು ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಈ ಥಿಯಾಸಫಿಕಲ್ ಬಗ್ಗೆ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ. ಥಿಯಾಸಫಿ ಅನ್ನೋದು ಗ್ರೀಕ್ ಭಾಷೆ. ಅದರ ನಮ್ಮ ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ಬ್ರಹ್ಮಜ್ಞಾನ ಅಂತ. ಆ ಥಿಯಾಸಫಿ ಅನ್ನೋದ್ರಲ್ಲಿ ಎರಡು ಪದಗಳು. ಥಿಯೋಸ್ ಅಂದರೆ ಗಾಡ್ ಅಂತ, ಭಗವಂತ. ಸಫಿಯಾ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ. ಅದಕ್ಕೆ ಥಿಯೋಸಫಿ ಎರಡು ಸೇರಿಸ್ಬಿಟ್ಟು ಥಿಯಾಸಫಿ ಅಂತ
ವಾಟ್ ಈಸ್ ಥಿಯಾಸಫಿ ಅಂತ ಅವರೇ ಪ್ರಶ್ನೆ ಹಾಕ್ಕೊಂಡು ಹೇಳ್ತಾರೆ. ಥಿಯಾಸಫಿ ಈಸ್ ದ ಸಿನ್ಥಸಿಸ್ ಆಫ್ ರಿಲಿಜನ್, ಫಿಲಾಸಫಿ ಆ್ಯಂಡ್ ಸೈನ್ಸ್ ಅಂತ. ಅಂದರೆ ಥಿಯಾಸಫಿ ಅಂದರೆ ತತ್ವಶಾಸ್ತ್ರ, ಮತ ಮತ್ತು ವಿಜ್ಞಾನಗಳ ಸಮ್ಮಿಲನ. ಆ ಮೂರು ಸೇರಿಕೊಂಡು ಅಲ್ಲಿ ವಿಮರ್ಶೆ ಇದೆ. ಥಿಯಾಸಫಿ ಅಂದರೆ ಬ್ರಹ್ಮಜ್ಞಾನದ ಬಗ್ಗೆ ತತ್ವಶಾಸ್ತ್ರ ಏನು ಹೇಳುತ್ತೆ, ವಿಜ್ಞಾನ ಏನು ಹೇಳುತ್ತೆ, ಮತ್ತು ಮತ ಏನು ಹೇಳುತ್ತೆ, ಎಲ್ಲ ವಿಮರ್ಶೆ ಮಾಡಬೇಕಂತ ಥಿಯಾಸಫಿ. ಥ್ಯಾಂಕ್ ಯು ಸರ್. ಇದುವರೆಗೆ ಇದರ ಬಗ್ಗೆ ನಮಗೆ ವಿವರಣೆ ಕೊಟ್ಟಂತ ತಮಗೆ ಧನ್ಯವಾದಗಳು. ನಮಸ್ತೆ ಮೇಡಮ್. ತಾವು ಈ ಒಂದು ಥಿಯಾಸಫಿಕಲ್ ಸೊಸೈಟಿಗೆ ನೀವು ಬಂದಿರೋದ್ರಿಂದ ಇಲ್ಲಿನ ಒಂದು ವಾತಾವರಣ ಮತ್ತು ಇಲ್ಲಿನ ಒಂದು ಅನುಕೂಲತೆಗಳ ಬಗ್ಗೆ ಮತ್ತು ಥಿಯಾಸಫಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾವು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ನ 115ನೇ ವಾರ್ಷಿಕೋತ್ಸವ ಮತ್ತು ಹಾಸನಾಂಬ ಲಾಡ್ಜಿನ 119ನೇ ವಾರ್ಷಿಕೋತ್ಸವಕ್ಕೆ ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಸಾಕಷ್ಟು ಜನ ದಾವಣಗೆರೆಯಿಂದ ಒಂದು 16 ಜನ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು. ಇಲ್ಲಿಯ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಹಾಸನಕ್ಕೆ ಬಂದಿರೋದೇ ಫಸ್ಟ್ ಟೈಮ್. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ಕಾರ್ಯಕ್ರಮದ ಅರೇಂಜ್ಮೆಂಟ್ಸು, ಊಟದ ವ್ಯವಸ್ಥೆ ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಹಾಗಾಗಿ ಅದು ಒಂಥರ ಖುಷಿ ಅನ್ನಿಸ್ತು. ಇನ್ನು ಕಾರ್ಯಕ್ರಮಗಳನ್ನು ತಗೊಂಡ್ರೆ ಕಾರ್ಯಕ್ರಮಗಳು ಕೂಡ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ, ಅದು ಭಾಳ ಇಂಪಾರ್ಟೆಂಟು. ನಮ್ಮ ಥಿಯಾಸಫಿ ಪ್ರಕಾರ ಸಮಯಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಬಹಳ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗೋದಕ್ಕೆ ಸಮಯಕ್ಕೆ ಸರಿಯಾಗಿ ತುಂಬ ಸಂತೋಷ. ಥ್ಯಾಂಕ್ ಯು ಮೇಡಮ್.